ಗಂಭೀರವಾಗಿ ನೋಡಿದ್ದೀನಿ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಯಾಕೆ ಅಖಿಲೇಶ್ ಯಾದವ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಸಮೀಕ್ಷೆ ಎರಡು ಯಶಸ್ವಿ ಆದವು. ನಾನು ಮೊನ್ನೆ ಹೋಗಿದ್ದೆ, ಬಿಹಾರ್ ಹೋಗಿದ್ದೆ, ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಒಂದು ಸನ್ಮಾನ ಮಾಡಬೇಕು. ಅವರ ಜೊತೆನೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕೋಲಿ ಸಮಾಜದ ವತಿಯಿಂದ ದತ್ತಾತ್ರೇಯ ರೆಡ್ಡಿ ಮತ್ತು ಅಖಿಲ ಭಾರತ ರಾಜ್ಯ ಸಮಾಜದ ಅಧ್ಯಕ್ಷರು, SC ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನಪ್ಪ ಸಂಗಾವಿ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಲತಾ ರಾಠೋಡ್ ಅವರು, ಸೇವಾದಳದ ಸಾಹೇಬರಿಗೆ, ನೂತನವಾಗಿ ವಿಧಾನ ಪರಿಷತ್ ಸದಸ್ಯರು, ನಮ್ಮೆಲ್ಲರ ನಾಯಕರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಧನ್ಯವಾದಗಳು. ಎಲ್ಲರಿಗೆ ಮನಪೂರ್ವಕ ಧನ್ಯವಾದಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ಧನ್ಯವಾದಗಳು. ಎಲ್ಲ ಸನ್ಮಾನವನ್ನ ಮಾಡಿದಂಥ ಹಿರಿಯರಿಗೆ ಹಾಗೂ ಸನ್ಮಾನವನ್ನು ಸ್ವೀಕರಿಸಿದಂಥ ಈಗಾಗಲೇ ತಾವು ವಿಮಾನ ನಿಲ್ದಾಣದಿಂದ ನಮ್ಮನ್ನು ತಾವೆಲ್ಲರೂ ನೀಡಿರುವ ಈ ಅಭೂತಪೂರ್ವ ಸ್ವಾಗತ ನಾನು ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ತಾವು ತೋರಿರುವ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಆಯ್ಕೆ ಮಾಡಿದ ಪಕ್ಷದ ಎಲ್ಲ ನಾಯಕರುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರು, AICC ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಅವರ ಆಶೀರ್ವಾದದಿಂದಲೇ ಇದು ಸಾಧ್ಯವಾಗಿರುವುದು. ಅದರಂತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು, ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮತ್ತು ಹಿರಿಯರಾದ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಸಾಹೇಬರು, MY ಪಾಟೀಲ್ ಸಾಹೇಬರು, ತಿಪ್ಪಣ್ಣಪ್ಪ ಕಮಕ್ನೂರ್ ಸಾಹೇಬರು, ಕನೀಶ್ ಫಾತಿಮಾ ಮೇಡಮ್ ಅವರು, ಎಲ್ಲ ನಮ್ಮ ಗುಲ್ಬರ್ಗಾ ಜಿಲ್ಲೆಯ ಶಾಸಕರು ಮತ್ತು ತಿಪ್ಪಣ್ಣಪ್ಪ ಕಮಕ್ನೂರವರು ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಲು ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರು ತಮ್ಮ ಹೋಗಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ತಮ್ಮ ಒಪಿನಿಯನ್ ಈ ರೀತಿ ಅದು ಚೆನ್ನಾಗಾದಂಥ ಅವರು ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು ಸಾಹೇಬರಿಗೆ ತಿಳಿಸಿದ್ದಾರೆ. ನಾನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೆ ಬಂದು ನಾನು ತಲುಪಿದ್ದೇನೆ. ಯಾಕಂದರೆ ಅವರು AICC ಅಧ್ಯಕ್ಷರು ಆಗಿದ್ದರಿಂದಲೇ ಇದು ನನಗೆ ವಿಧಾನ ಪರಿಷತ್ತಿನ ಸದಸ್ಯನಾಗಲು ಸಹಾಯವಾಯಿತು. ಇಲ್ಲದಿದ್ದರೆ ಅದು ಸಾಧ್ಯ ಇರಲಿಲ್ಲ ಅಂತ ಏನೋ ಅಂತ ಅನಿಸ್ತದೆ. ಅಂಥ ಒಬ್ಬ ನಾಯಕರು ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತಿನ ಸದಸ್ಯನನ್ನಾಗಿ ಮಾಡಿದ್ದರೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಅದೇ ರೀತಿ ನಾನು ಗುಲ್ಬರ್ಗಾ ಜಿಲ್ಲೆಯಲ್ಲಿ 7 ವರ್ಷ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಆ ಕೆಲಸ ಮಾಡಿದ್ರಲ್ಲಿ ಯಶಸ್ವಿಯಾಗಲು ತಾವೆಲ್ಲರೂ ಕಾರಣೀಭೂತರು. ಯಾಕಂದರೆ ತಮ್ಮ ಸಹಕಾರ ಇಲ್ಲದೆ ನಾನು ಇದು ಯಶಸ್ವಿಯಾಗಲು ಸಾಧ್ಯ ಇರ್ತಿರಲಿಲ್ಲ. ಎಲ್ಲ ನಾಯಕರು ಹಾಗೂ ತಾವು ನನಗೆ ಕೊಟ್ಟಂಥ ಏನು ನಮ್ಮೆಲ್ಲ ನಾಯಕರು ಕೊಟ್ಟಂಥ ಮಾರ್ಗದರ್ಶನ, ತಾವೆಲ್ಲರೂ ಮಾಡಿದಂಥ ಸಹಾಯ ನಾನು ಎಂದೆಂದೂ ಮರೆಯೋದಿಲ್ಲ. ಅದಕ್ಕೋಸ್ಕರ ನನಗೆ ಈ ಅವಕಾಶ ಜಿಲ್ಲಾಧ್ಯಕ್ಷರಾಗಿರಲಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನನ್ನನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ದೇವೆ. ನಾನು ಈ
ಕೆಲವು ಈ ಚುನಾವಣೆಗಳಾದವು. ನನಗೆ ಬೀದರ್ ಲೋಕಸಭಾ ಬರ್ತದೆ ಮತ್ತು ಗುಲ್ಬರ್ಗನೂ ಲೋಕಸಭಾ ಬರ್ತದೆ. ಸನ್ಮಾನ್ಯ ಶ್ರೀ BR ಪಾಟೀಲ್ ಸಾಹೇಬರು ಕೂಡ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿದರೆ, ನಾವು BR ಪಾಟೀಲ್ ಸಾಹೇಬರು ಕೂಡ ನಾವು ಬೀದರ್ ಮತಕ್ಷೇತ್ರದಲ್ಲಿ ಮತ್ತು ಗುಲ್ಬರ್ಗ ಮತಕ್ಷೇತ್ರದಲ್ಲಿ ಸಾಕಷ್ಟು ನಾವು ಓಡಾಡಿ ಕೆಲಸ ಮಾಡಿದ್ದೇವೆ. ಮತ್ತು ಈಗ ಮೊನ್ನೆ ಆಗ್ತಕ್ಕಂಥ ವಿಧಾನ ಪರಿಷತ್ತಿನ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅದು ಕೂಡ ನಾವು ಗೆದ್ದಿದ್ದೇವೆ. ಸಾಕಷ್ಟು ಚುನಾವಣೆಗಳನ್ನು ತಮ್ಮೆಲ್ಲರ ಶಕ್ತಿಯಿಂದ ನಾವು ಎಲ್ಲ ಚುನಾವಣೆ ಗೆದ್ಕೋತಾ ಬಂದಿದ್ದೇವೆ. ಇದು ಒಂದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರುವಾಗಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು AICC ಅಧ್ಯಕ್ಷರಾಗಿರೋದು ನನಗೆ ಅತ್ಯಂತ ಸಂತೋಷದ ವಿಷಯ. ಯಾಕಂದರೆ ನಾನು ಅಧ್ಯಕ್ಷನಾಗಿದ್ದಾಗಲೇ ಅವರು AICC ಅಧ್ಯಕ್ಷರಾಗಿದ್ದು ಇದು ನನ್ನ ಸೌಭಾಗ್ಯ. ಯಾಕಂದರೆ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಇಲ್ಲಿ ಅಧ್ಯಕ್ಷ ಇದ್ದೇನೆ ಅನ್ನೋದು ಒಂದು ನೆಮ್ಮದಿ, ನನಗೆ ಸಾಹೇಬರದು ಅಧ್ಯಕ್ಷರಾಗಿದ್ದಾರೆ AICC, ನಾನು ಇಲ್ಲಿ ಅಧ್ಯಕ್ಷನಿದ್ದೇನೆ ಅಂತ ನನಗೊಂದು ಬಹಳ ಹೆಮ್ಮೆಯ ವಿಷಯ. ಯಾಕಂದರೆ ತಾವು ಸಾಕಷ್ಟು ಸಮಯ ಕೊಟ್ಟಿದ್ದೀರಿ. ಅಲ್ಲಿಂದ ಪಾಪ ಎಲ್ಲರೂ ನಡ್ಕೊಂಡು ಬಂದು ಇಂಥ ಅದ್ದೂರಿ ಸ್ವಾಗತ, ಎಷ್ಟು ಅದ್ದೂರಿ ಸ್ವಾಗತ ಮಾಡಿದ್ರಿ. ಇದು ನನ್ನ ಜೀವನದಲ್ಲಿ ಮರೆಯಲು ಸಾಧ್ಯ ಇಲ್ಲ. ಅಂಥ ಒಂದು ಅದ್ದೂರಿ ಸ್ವಾಗತ ನನಗೆ ಕೊಟ್ಟಿದ್ರಿ. ಎಲ್ಲರಿಗೂ ಕೂಡ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಧಾನ ಪರಿಷತ್ ಸದಸ್ಯರನ್ನಾಗಿ ನನಗೆ ಮಾಡಿ ಎಲ್ಲ ಬಡವರ ಸೇವೆ ಮತ್ತು ಸಾಮಾಜಿಕ ಸೇವೆ ಮಾಡಲು ನನಗೆ ಅನುವು ಮಾಡಿಕೊಟ್ಟಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರ್ ಅವರು ಎಲ್ಲರಿಗೂ ಕೂಡ ನಾನು ತಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಎಲ್ಲ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು ಜನಪರವಾಗಿರ್ತಕ್ಕಂಥ ನಾಯಕರು ಅಂತಕ್ಕಂಥ ಭಾವನೆ ಜನರ ಮನದಲ್ಲಿ ಇದೆ. ಹಾಗಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದರು. ಮತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಈ ಭಾಗದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದು ಆರ್ಟಿಕಲ್ 371J ಏನು ಖರ್ಗೆ ಸಾಹೇಬರು ಧರಮ್ ಸಿಂಗ್ ಜಿ ಅವರು ಮಾಡಿದ್ರು, ಅದರದೊಂದು ಪ್ರತಿಫಲ ಅಂತ ನನ್ನ ಭಾವನೆ. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಯಾರಿಗೆ ಪ್ರತಿನಿಧಿ ಸಿಕ್ಕಿಲ್ಲ ಅವರನ್ನು ಗುರುತಿಸ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವತ್ತೂ ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದೆ ತಿಪ್ಪಣ್ಣಪ್ಪ ಕಮ್ಮಕ್ನೂರು ಅವರಿಗೂ ಕೂಡ 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿ ಮತ್ತು ಭಾಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಜಗದೇವ್ ಗುತ್ತೇರ ಅವರು ಮತ್ತು ನಾನು 2000 ಇಸ್ವಿಯಲ್ಲಿ ಇಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅವಾಗಿಂದನೂ ಕೂಡ ಅದಕ್ಕಿಂತ ಮುಂಚೆ ನಮ್ಮ ಜಗದೇವ್ ಗುತ್ತೇದಾರ್ ಅವರು ಸುಮಾರು 20 ವರ್ಷಗಳ ಕಾಲ ಬಹುಶಃ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. 10 ವರ್ಷ 18 ವರ್ಷ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಮತ್ತು ಯಾವತ್ತೂ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಮುಖಂಡ ಮತ್ತು ಒಬ್ಬ ಪ್ರಾಮಾಣಿಕ ವ್ಯಕ್ತಿ. ಯಾಕಂದರೆ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಜಗದೇವ್ ಗುತ್ತೇದಾರ್ ಒಬ್ಬ ಪ್ರಾಮಾಣಿಕ ಒಬ್ಬ ನಾಯಕ, ಎಂದೂ ಯಾರಿಂದನೂ ಏನೂ ಅಪೇಕ್ಷೆ ಮಾಡದೇ ಇರತಕ್ಕಂಥ, ಪಕ್ಷದ ಬಗ್ಗೆ ಭಾಳ ನಿಷ್ಠೆ ಉಳ್ತಕ್ಕಂಥ ಒಬ್ಬ ನಾಯಕರನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗುರುತಿಸಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಗುರುತಿಸಿದ್ದಾರೆ, DK ಶಿವಕುಮಾರ್ ಅವರು ಗುರುತಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಪ್ರಿಯಾಂಕು ಅಜಯ್ ಸಿಂಗು ನಾವೆಲ್ಲ ಜಿಲ್ಲೆ ನಾಯಕರು ಮಾತಾಡುವಾಗ ಅದಕ್ಕೆ ಎಲ್ಲರೂ ಭಾಳ ಖುಷಿಯಿಂದ ಸಹಮತ ತೋರಿಸಿದ್ರು. ಯಾಕಂದರೆ BR ಪಾಟೀಲ್ ಅವರು, MI ಪಾಟೀಲ್ ಎಲ್ಲರೂ ಜಗದೇವ್ ಗುತ್ತೇದಾರ್ ಬಗ್ಗೆ ಒಳ್ಳೆಯ ಅಭಿಪ್ರಾಯನ ಇಟ್ಕೊಂಡಿರ್ತಕ್ಕಂಥದ್ದು. ಮತ್ತು ನಮ್ಮ KPCC ಅಧ್ಯಕ್ಷರು ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲ, ನಮ್ಮ ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂಥ ನಿಷ್ಠಾವಂತ ಒಬ್ಬ ವ್ಯಕ್ತಿಗೆ ಇವತ್ತು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರೂ ಭಾಳ ಖುಷಿ ತಂದಿದೆ. ಯಾಕಂದರೆ ಅವರು ಕೂಡ ವಸಂತ್ ಅವರು ಕೂಡ ಒಬ್ಬ ಪಕ್ಷದ ಒಬ್ಬ ನಿಷ್ಠಾವಂತ ಒಬ್ಬ ನಾಯಕ. ಭಾಳ ವರ್ಷಗಳಿಂದ ಜಿಲ್ಲಾ ಕಾಂಗ್ರೆಸ್ಸಿನ ಅವರು ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ
ಇವತ್ತು KPCCಯ ಕಾರ್ಯಾಧ್ಯಕ್ಷರು ಕೂಡ ಆಗಿ ಇವತ್ತು ವಿಧಾನ ಪರಿಷತ್ತಿಗೆ ಅವರಿಗೂ ಕೂಡ ನಮ್ಮ ಭಾಗದಲ್ಲಿ ವಿಶೇಷವಾಗಿ ವಸಂತ್ ಕುಮಾರ್ ಅವರನ್ನು ಮತ್ತು ಜಗದೇವ್ ಗುತ್ತೇದಾರ್ ಅವರನ್ನು ಮತ್ತು ಬೋಸರಾಜು ಅವರನ್ನು, ಯಾಕಂದರೆ ನಮಗೆ ಕಲ್ಯಾಣ ಕರ್ನಾಟಕಕ್ಕೆ ಸಿಂಹಪಾಲು ಸಿಕ್ಕಿದೆ. ನಮಗೆ ಸಿಕ್ಕಿರ್ತಕ್ಕಂಥ 7 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ತಗೊಂಡಿದ್ದೀವಿ ನಾವು. ಯಾಕಂದರೆ ಅಲ್ಲಿ ಇವತ್ತು ನಮ್ಮ ರಾಯಚೂರಲ್ಲಿ ಬೋಸರಾಜು ಅವರಾಗಲಿ, ಬಸನಗೌಡ ಆಗಲಿ, ಅಥವಾ ನಮ್ಮ ವಸಂತ್ ಕುಮಾರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಜಗದೇವ್ ಗುತ್ತೇದಾರರನ್ನು ಮಾಡೋದ್ರ ಮುಖಾಂತರ ಇವತ್ತು ಈ ಭಾಗದ ಜನರ ಏನು ಆಯ್ಕೆ ಮಾಡಿದಾರಲ್ಲ ಅದಕ್ಕೆ ಐಡೆಂಟಿಫೈ ಮಾಡಿ ಒಳ್ಳೆಯ ಅವಕಾಶ ಬಂದಿದೆ. ಇನ್ನೂ 4 ವರ್ಷಗಳ ಕಾಲ ಈ ಸರ್ಕಾರ ಇರುತ್ತೆ, ಮುಂದೂ ಕೂಡ ಇದೇ ಸರ್ಕಾರ ಇರ್ತಕ್ಕಂಥ ರೀತಿಯಲ್ಲಿ ನೀವು ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದೀರಿ. ಆದರೆ ಸಾಮಾಜಿಕ ನ್ಯಾಯಕವಾಗಿ ಪರಿತಪಿಸ್ತಕ್ಕಂಥವ್ರು ಸುಮಾರು 25-30 ವರ್ಷಗಳ ಕಾಲ ರಾಜಕೀಯದಲ್ಲಿ ಎಡಬಿಡದೆ ನಿಮ್ಮೊಡನೆ ಇದ್ದು ನಿಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡ್ತಂಥವ್ರು. ಮತ್ತು ನೀವು ಇನ್ನೊಂದು ಹೇಳಿದ್ರಿ, ಅದು ಕರೆಕ್ಟ್ ಅದ. ಅದು ಮ್ಯಾಲೆ ಬಂದು ಹೀರೋ ಆಗೋದು, ಅಲ್ಲಿ ಹೋಗಿ ಜೀರೋ ಆಗೋದು, ಅದು ಆಗಬಾರ್ದು ರೀ. ನಿಮ್ಮಲ್ಲಿ ಬಂದ್ರೆ ಬರ್ಬಿಡ್ಬೇಡ್ರಿ, ನೀವು ಮೊದಲು ತಾನೇ ಸೀದಾ ಆಗ್ತಾರ ಎಲ್ಲ ಕಡೆ. ನಾ ಹೇಳ್ದವತ್ತು ನಿಮ್ಮ ಊರಾಗ ಈ ಟೋಪಿ ಇಟ್ಕೊಂಡವ್ರು ಎಲ್ಲರೂ ಕರೆಕ್ಟ್ ಓಟ್ ಹಾಕಿದ್ರೆ BR ಪಾಟೀಲ್ 25 ಮೇಲೆ ಓಟ್ ಮೇಲೆ ಬರ್ತಾನಂತ ಹೇಳಿ ಕೂಡೋ ನಮ್ಮಲ್ಲಿ ಓಟ್ ಹಾಕಲ್ಲ, ಆಗಬಾರ್ದು. ಅದಕ್ಕಾಗಿ ಅವರೆಲ್ಲ ನೋಡ್ತಾ ಇದ್ದಾರೆ, ವೇದಿಕೆ ಮೇಲೆ ಇದ್ದವ್ರು ನಾವು ಹೆಂಗಿದ್ದೀವಿ, ನಾವು ಹೆಂಗೆ ಕೂಡ್ತೀವಿ ಹಂಗೆ ಅವರು ಕೂಡ್ಬೇಕಂತ. ಅವ್ರಿಗೆ ಸಿಗ್ತಕ್ಕಂಥ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದವರು. ಸಿದ್ದರಾಮಯ್ಯ ಹಿಂದುಳಿದ ವರ್ಗ ನಾಯಕ, ಅವ ಇಲ್ಲಾಂದ್ರೆ ಮುಂದೆ ಹ್ಯಾಂಗಪ್ಪ ಅಮ್ಮ ಚಿಂತೆನೂ ಕೂಡ ಮಾಡ್ತಾ ಇದ್ದಾರೆ ಕೆಲವು ಜನ. ಅಂಥವ್ರಿಗೆ ಬಿಟ್ಟು ಬರಬೇಕಲ್ಲ ಮುಂದೆ. ಅದಕ್ಕೆ ಇದ್ದಿದ್ರಾಗೆ ವೇದಿಕೆ ಇದ್ದಂಥವ್ರಿಗೆ ಎಲ್ಲರಿಗೂ ಅವಕಾಶಗಳು ಕೊಡ್ರಿ, ಇವ್ರಿಗೂ ಎಲ್ಲ ಅವಕಾಶಗಳು ಕೊಡ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಜಗದೇವ ಗುತ್ತೇದಾರ್ ನಾವು ಕೂಡ ಘನತೆ ಗೌರವ ತಕ್ಕಂತೆ ಪಕ್ಷಕ್ಕೆ ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ಇಡೀ ನಿಮ್ಮೆಲ್ಲರಿಗೆ ಘನತೆಯ ಗೌರವದಿಂದ ಯಾವುದೇ ಚ್ಯುತಿ ಬರಲಾರಂಥ ರೀತಿಯಲ್ಲಿ ನಿಮ್ಮ ಮನೆಯ ಒಂದು ಏನಂತ ಹೇಳ್ಬೇಕು, ಮನೆಯ ವಯಸ್ಸಾಗ್ಯದಲ್ಲಿ ಹೆಂಗೆ ಹೇಳಿ ಮಗ ಅಂತ ಹಿರಿಯರಾಗಿ ನಿಮ್ಮ ಮನೆಯವರ ಒಂದು ಕೂಲಿ ಕೆಲಸದ ರೀತಿಯಲ್ಲಿ ನಾವು ಉತ್ತಮವಾದ ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಜಗದೇವ ಗುತ್ತೇದಾರಿಗೆ ಒಳ್ಳೆ ಇವತ್ತಿನ ದಿವಸ ನೋಡ್ರಿ, ಏರ್ಪೋರ್ಟ್ಲಿಂದ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಇವತ್ತೇ ಗೊತ್ತಾಯ್ತು. ಜಾತ್ರೆ ಶರಣಬಸಪ್ಪನ ಜಾತ್ರೆ ರೂಪದಲ್ಲಿ ನೀವೆಲ್ಲ ಅಲ್ಲಿ ಹಿಡಿದು ಕರ್ಕೊಂಡು ಯಾವ ಪ್ರಕಾರ ಶರಣಬಸವೇಶ್ವರ ರಥ ಹಾಗೆ ಹೇಳ್ತೀರಿ, ಹಾಗೆ ಜಗದೇವ ಗುತ್ತೇದಾರ್ ರಥ ಹೇಳ್ಕೊಂಡು ಬಂದಿರಿ. ಅದಕ್ಕಾಗಿ ಅದೇ ಪ್ರೀತಿ ವಿಶ್ವಾಸ ನಿಮ್ಮದಿರಲಿ. ನಮ್ಮಿಬ್ಬರ ಪ್ರೀತಿ ವಿಶ್ವಾಸ ವಿಧಾನ ಪರಿಷತ್ತಲ್ಲಿ ಕೂಡ ನಿಮಗೆ ಧನಿ ಹತ್ತಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ನಿಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಿ ಅಶಿಸ್ತು ಇರ್ತದೆ ಅಲ್ಲಿ ಸಂಘಟನೆ ಉಳಿಯೋದಿಲ್ಲ. ದಯಮಾಡಿ ನಾವು ಮೊದಲು ಶಿಸ್ತನ್ನು ಕಾಪಾಡ್ಕೊಂಡು ಹೋಗೋಣ. ಮತ್ತು ನಮ್ಮ ಸಂಘಟನೆ, ನಮ್ಮ ಸರ್ಕಾರ, ನಮ್ಮವರೊಬ್ಬರು ವಿಧಾನ ಪರಿಷತ್ತಿಗೆ ಅವರು ಆಯ್ಕೆಯಾಗಿದ್ದಾರೆ. ಅವರ ಸಂಭ್ರಮದ ದಿನ ಇವತ್ತು. ಶ್ರೀಮಾನ್ ಜಗದೇವ್ ಗುತ್ತೇದಾರ್ ಅವರು ನನಗೆ ಭಾಳ ಹಳೆ ಪರಿಚಯ. ನಾನು ಜನತಾ ದಳದಲ್ಲಿದ್ದಾಗಲೂ ಕೂಡ ಅವರು ನನಗೆ ಪರಿಚಯಿಸಿದರು. ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾಗ ಕೂಡ ನನಗೆ ಪರಿಚಯಿಸಿದರು. ನಾನು ಭಾಳ ಕಡಿಮೆ ಸಮಯದಲ್ಲಿ ಅವರ ವ್ಯಕ್ತಿತ್ವವನ್ನು ಅರ್ಥಕೊಂಡವರಂದರೆ ಭಾಳ ಸರಳ ಮನಸ್ಸಿನ, ಮೃದು ಭಾಷೆಯ ಮತ್ತು ಸಜ್ಜನಿಕೆಯ ಮನುಷ್ಯ. ಯಾವತ್ತೂ ಕೂಡ ಎಲ್ಲಿ ದರ್ಪ ತೋರಿಸಿಲ್ಲ, ಎಲ್ಲಿ ಯಾರಿಗೂ ಮನಸ್ಸಿಗೆ ನೋವು ಮಾಡಿಲ್ಲ, ಮತ್ತು ಯಾವುದೂ ಕೂಡ ಕೆಟ್ಟ ಕೆಲಸ ಮಾಡಿಲ್ಲ. ಇವತ್ತು ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಾಮಾಜಿಕ ಸಮತೋಲನ ಇವತ್ತು ಜಗದೇವ್ ಗುತ್ತೇದಾರ್ ಅವರನ್ನು